ಅಕ್ರಮ ಮನೆ ತೆರವು ಪ್ರಕರಣಕ್ಕೆ ಈಗ ರಾಜಕೀಯ ಟ್ವಿಸ್ಟ್ ಸಿಕ್ತಿದ್ದ ಬೆನ್ನಲ್ಲೇ ರಾಜಕಾಲುವೆಗಳನ್ನ ತೆರವು ಮಾಡಲಾಯಿತು. ಆ ನಂತರದಲ್ಲಿ ಕೆಲವರು ನಿರಾಶ್ರಿತರಾದರು. ಈಗ ಅವರು ಕೂಡ ಕೋಗಿಲು ಕ್ರಾಸ್ನ ನಿರಾಶ್ರಿತರಿಗೆ ಮನೆಗಳನ್ನ ಕೊಡೋದಾದ್ರೆ ನಮಗೂ ಕೊಡಿ ಅನ್ನುವಂತಹ ಧ್ವನಿಯನ್ನ ಎತ್ತಿದ್ದಾರೆ. ರಾಜಕಾಲುವೆ ಒತ್ತುವರಿ ತೆರವು ವೇಳೆ ಮನೆ ಕಳೆದುಕೊಂಡವರ ಆಗ್ರಹ ಈಗ ಸೌಂಡ್ ಮಾಡ್ತಿದೆ. ನಮಗೂ ಪರ್ಯಾಯ ವ್ಯವಸ್ಥೆ ಬೇಕು ಅನ್ನೋದು ಅವರ ಆಗ್ರಹ. ಕಳೆದ 2 ವರ್ಷಗಳ ಹಿಂದೆ ರಾಜಕಾಲುವೆ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಮಾಡಲಾಗಿತ್ತು. ಅದೆಲ್ಲಿ ಕೆಆರ್ಪುರಂನ ಬಸವನಪುರದಲ್ಲಿ ಮನೆಗಳನ್ನ ಏಕಾಏಕಿ ಡೆಮಾಲಿಷನ್ ಮಾಡಿದ್ರು. 15ಕ್ಕೂ ಹೆಚ್ಚು ಮನೆಗಳನ್ನ ತೆರವು ಮಾಡಿದಂತಹ ಅಂದಿನ ಬಿಬಿಎಂಪಿ ತೆರವು ವೇಳೆ ಮನೆ ಕಳ್ಕೊಂಡಿದ್ದಂತಹ ಹಲವರು ನಮಗೂ ಪರಿಹಾರ, ಪರ್ಯಾಯ ವ್ಯವಸ್ಥೆ ಎಲ್ಲವೂ ಬೇಕು ಅನ್ನೋದು ಸಂತ್ರಸ್ತರ ಕೂಗು. ಇದು ನಿರೀಕ್ಷಿತ. ಕೋಗಿಲು ಲೇಔಟ್ನಲ್ಲಿ ನೀವು ಅಕ್ರಮವಾಗಿ ಮನೆ ಕಟ್ಕೊಂಡವರ ಮನೆ ನೆಲಸಮ ಮಾಡಿದ ನಂತರದಲ್ಲಿ ಅದಕ್ಕೆ ಸ್ಟಿಕ್ ಆನ್ ಆಗೋದು ಬಿಟ್ಟು ವ್ಯವಸ್ಥೆ ಮತ್ತೊಂದು ಮಗದೊಂದು ಅಂತ ಯೋಚನೆ ಮಾಡಿದಾಗ ಇನ್ನೂ ರಾಜಕಾಲುವೆ ಸಂಬಂಧಿತ ಮನೆ ಕಳ್ಕೊಂಡವ್ರದ್ದು ಪ್ರಶ್ನೆ ಅದೇ ಆಗತ್ತೆ, ಅವರ ಧ್ವನಿ ಕೂಡ ಅದೇ ಆಗತ್ತೆ. ಈಗ ಅದು ಕೇಳಿಸೋದಕ್ಕೆ ಶುರುವಾಗಿದೆ. ಇದು ಆಲ್ಮೋಸ್ಟ್ 2 ಇಯರ್ಸ್ ಬ್ಯಾಕ್ ಆಗಿತ್ತು. ಕೆಆರ್ಪುರಂ ರಾಜಕಾಲುವೆ ತೆರವು ಮಾಡಿದಾಗ ಅಲ್ಲ ಅರೌಂಡು 10ರಿಂದ 12 ಮನೆಗಳು ಕಂಟಿನ್ಯೂ ಒಂದೇ ಲೈನಲ್ಲಿ ಎಲ್ಲ ಹೊಡೆದು ಇದು ಮಾಡಿದ್ರು ಸರ್. ಆವಾಗಿಂದ ನಮ್ಗೆ ಏನು ಪರಿಹಾರ ಅಂತೂ ಕೊಟ್ಟಿಲ್ಲ. ನಾವು ಖಾತಾ ಇಟ್ಕೊಂಡು ಬ್ಯಾಂಕ್ ಲೋನ್ ಮಾಡ್ಕೊಂಡು ಮನೆ ಕಟ್ಟಿದ್ದು. ಖಾತಾ ಕೊಟ್ಟಿದ್ದಾರೆ, ಟ್ಯಾಕ್ಸ್ ಕಟ್ತಾ ಇದ್ದೀವಿ, ಆದರೂ ಬಂದು ನಮ್ಮ ಮನೆಗಳು ಹೊಡೆದಾತು. ಯಾಕೆ ಅವ್ರಿಗೇನು ನ್ಯಾಯ, ನಮ್ಗೇನು ನ್ಯಾಯ ಬೇರೆ? ಸರ್ಕಾರ ಈ ಥರ ಮಾಡಬಾರ್ದು. ಫಸ್ಟ್ ಆಫ್ ಆಲ್ ನಾ ಸ್ವಂತ ಜಾಗ ಅಲ್ಲಿ ಈ ಥರ ಮಾಡಿದ್ದಾರೆ. ದೊಡ್ಡ ರಾಜಕಾಲುವೆ ಹೇಳಿಬಿಟ್ಟು ಏನು ಪರಿಹಾರ ಕೊಟ್ಟಿಲ್ಲ. ಅಟ್ಲೀಸ್ಟ್ ಅವ್ರ ಸರ್ಕಾರ ಜಾಗ ಅಲ್ಲಿ ಮಾಡಿರೋದಕ್ಕೆ ನಿಮ್ಮ ಪರಿಹಾರ ಕೊಡ್ತಾ ಇದ್ದೀರಾ. ಅವ್ರ ಸ್ವಂತ ಜಾಗನೇ ಇಲ್ಲ. ನನ್ನ ಸ್ವಂತ ಜಾಗ ಅಲ್ಲಿ ನೀವು ಪರಿಹಾರ ಕೊಟ್ಟಿಲ್ಲ ಅಂದರೆ ಹೆಂಗೆ ಸರ್? ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಇದು ಮೋರಿ ರಾಜಕಾಲುವೆ ಅಲ್ವೇ ಅಲ್ಲ. ಇದು ನಾರ್ಮಲ್ ಚಿಕ್ಕ ಮೋರಿ. ಇಲ್ಲೆಲ್ಲ ಸೈಡಲ್ಲಿ ಹೆಂಗಿದೆ ಆ ಥರ ಚಿಕ್ಕ ಮೋರಿ ಇದ್ದಿದ್ದು ಅದು. ಸೊ ಸುಮಾರು ಅದು ತೊಗೊಂಡೋಗಿಂದ ಚಿಕ್ಕ ಮೋರಿನೇ ಇದ್ದಿದ್ದು. ಸಡನ್ನಾಗಿ ಆಲ್ ಆಫ್ ದ ಸಡನ್ ಬಂದ್ಬಿಟ್ಟು ಅವರು ಇದು ರಾಜಕಾಲುವೆ ಆಗುತ್ತೆ ನಾವು ಹೊಡೆದಾಗ್ತೀರಿ ಅಂತಂದರೆ ಆಲ್ಮೋಸ್ಟ್ ಎಲ್ಲ ಹೊಡೆದೋಗಿದೆ ಸರ್. ಇಲ್ಲಿ ನೋಟಿಸ್ ಇಲ್ಲ, ಎಂಥದೂ ಇಲ್ಲ. ಕೊನೆಗೆ ಬಂದ್ಬಿಟ್ಟು ಇದು ರಾಜಕಾಲುವೆ ಗೌರ್ಮೆಂಟಿಗೆ ಸೇರಿದ್ದು ಅಂತ ಅಂದ್ಬಿಟ್ಟು. ಬಟ್ ನಾವು ತೊಗೊಂಡೋಗಲ್ಲ, ಇದು ಚಿಕ್ಕ ಮೋರಿ. ಅವ್ರು ಇಷ್ಟ ಬಂದಂಗೆ ರೂಲ್ಸ್ ಮಾಡಿದ್ದಾರೆ ಸರ್. ಪರಿಹಾರ ಏನಾದರೂ ಬೇಕು ಸರ್, ಕೊಡಲೇಬೇಕು ಅವರು ದುಡ್ಡು. ಎಲ್ಲ ನಮ್ಮದು ತಾನೇ ಡ್ಯಾಮೇಜ್ ಆಗಿರೋದು. ಅದು 3 ವರ್ಷ